ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ತಂಗಿ ಮದುವೆ ಆಗಿರೋದ್ರಿಂದ ತಿಪ್ಟೂರ್ಗೆ ಮದುವೆಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ಅಷ್ಟರೊಳಗೆ ಆಲ್ರೆಡಿ 3 o'clock 4 o'clock ಆಗಿತ್ತು. ಆಲ್ರೆಡಿ ಟಿಫನ್ ರೆಡಿ ಆಗಿತ್ತು. ಶಾವಿಗೆ ಬಾತು ಒಂದ್ಸತಿ 1 ರೌಂಡ್ ಟಿಫನ್ ಕೂಡ ಮಾಡಿಕೊಂಡು ನಾವು ಅದಾದಮೇಲೆ ಆಲ್ರೆಡಿ ರಿಸೆಪ್ಷನ್ಗೆಲ್ಲ ನಿಲ್ಲಿಸ್ತಾ ಇದ್ರು. ನಾವು ಕೂಡ ರೆಡಿ ಆಗಿರಲಿಲ್ಲ, ಎಲ್ಲಾನು ನಾವು ರೆಡಿ ಆಗ್ತಾ ಇದ್ದೋ. ಅದಾದಮೇಲೆ ಅವಳಿಗೆ ಜ್ಯುವೆಲರಿ ಚೇಂಜ್ ಮಾಡಬೇಕಾಗಿತ್ತು. ಮಿಸ್ ಮ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ಲು ಜ್ಯುವೆಲರಿ ಸೆಟ್ಗಳನ್ನ ಬೇರೆ ಹಾಕ್ಕೊಂಡಿದ್ಲು. ಯಾಕಂದರೆ ತುಂಬ ಟೈಮ್ ಕಡಿಮೆ ಇತ್ತು, ಮೇಕಪ್ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅವಳಿಗೆ ಹಾಗೆ ರಿಸೆಪ್ಷನ್ನಿಗೆ ನಿಲ್ಲಿಸ್ಬಿಟ್ಟಿದ್ದು. ಸರಿ ಅಂತೇಳಿ ಅಲ್ಲೇ ಬ್ಯಾಕ್ ಸೈಡ್ ಏನು ಜಾಗ ಇರುತ್ತೆ ಅಲ್ಲೇ ನಾವು ಏನು ಜ್ಯುವೆಲರಿ ಇದೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೋ. ಹಾಗೆ ಧೃತಿಗೆ ನಾನು ರೆಡಿ ಮಾಡ್ತಿದ್ದೆ. ಧೃತಿ ಅವ್ರ ಅಕ್ಕ ಇನ್ನೊಬ್ರು ಶಿಲ್ಪಾ ಅಂತ ಅವ್ರಿಗೆಲ್ಲ ರೆಡಿ ಮಾಡ್ತಿದ್ರು. ನಾವೆಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಅಕ್ಕ ತಂಗಿರಾಗಬೇಕು. ಹಾಗೆ ಧೃತಿಗೆ ಜಾನುಗೆ ಎಲ್ಲ ರೆಡಿ ಮಾಡಿ ಫೈನಲ್ ನಾನು ರೆಡಿ ಆಗೋಣ ಅಂತೇಳಿ ಜಾನುಗೆ ರೆಡಿ ಮಾಡ್ತಿದ್ದೆ. ಯಾಕಂದರೆ ಮಕ್ಕಳನ್ನ ಫಸ್ಟ್ ರೆಡಿ ಮಾಡಿ ಆಚೆ ಬಿಟ್ಬಿಟ್ರೆ ನಾವು ಸ್ವಲ್ಪ ಫ್ರೀ ಆಗ್ಬೋದು. ಇಲ್ಲ ಅಂದರೆ ಅವಳು ನಾನು ರೆಡಿ ಆಗೋದಕ್ಕೆ ಬಿಡಲ್ಲ, ಪದೇ ಪದೇ ಬರ್ತಾ ಇರ್ತಾಳೆ ನನಗೆ ಅದಾಕು ಇದಾಕು ಅಂತ. ಅದಕ್ಕೆ ಫೈನಲ್ ಆಗಿ ಅವ್ರಿಗೆಲ್ಲ ರೆಡಿ ಮಾಡಿ ಬಿಟ್ಬಿಟ್ರೆ ನಾನು ಸ್ವಲ್ಪ ಫ್ರೀ ಆಗ್ಬೋದು, ನಾನು ಆರಾಮಾಗಿ ರೆಡಿ ಆಗ್ಬೋದು ಅಂತೇಳಿ ಫಸ್ಟ್ ಎಲ್ಲನೂ ಅವ್ರಿಗೆ ರೆಡಿ ಮಾಡ್ತಿದ್ದೆ. ಇಲ್ಲ ಅಂದರೆ ಅವರು ನನ್ನನ್ನು ರೆಡಿ ಆಗೋದಕ್ಕೆ ಬಿಡಲ್ಲ. ಅವರು ಅಂದರೆ ಅವ್ರನ್ನ ಕಳಿಸ್ಬಿಟ್ರೆ ನಾನು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ ಅಂತ. ಇದು ಬಿಫೋರ್ ಹಾಕಬೇಕಾಗಿತ್ತು, ಅದು ಮಿಸ್ ಆಗಿ ಆಫ್ಟರ್ ಹಾಕಿದ್ದೀನಿ. ನಮ್ಗೆ ರೂಮ್ ಕೊಟ್ಟಿದ್ದ ಜಾಗ ಇದು ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಏನಿದೆ ಚೌಟ್ರಿ ಏನು ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು. ರೂಮು ಕೂಡ ಅಷ್ಟೇ ತುಂಬ ದೊಡ್ಡದಾಗಿತ್ತು ಆ್ಯಂಡ್ ಕ್ಲೀನಾಗಿತ್ತು. ಎಲ್ಲ ಕೂಡ ಚೆನ್ನಾಗಿತ್ತು. ಒಂದು ದಿವಾನ, ಒಂದು ಮಂಚ ಇತ್ತು. ತುಂಬಾ ಚೆನ್ನಾಗಿತ್ತು. ನಾವು ನಮ್ಮ ಫ್ಯಾಮಿಲಿ ಆ್ಯಂಡ್ ನನ್ನ ತಂಗಿ ಕವಿತಾ ಅವ್ರದ್ದು ಫ್ಯಾಮಿಲಿ ಇಬ್ಬರೇ ಎರಡೇ ಫ್ಯಾಮಿಲಿ ಇದ್ದಿತ್ತು. ನಮ್ಮ ಅಪ್ಪಾಜಿ ಒಬ್ಬರಿದ್ದರು. ತುಂಬಾ ಚೆನ್ನಾಗಿತ್ತು, ತುಂಬಾ ಕಂಫರ್ಟಬಲ್ ಆಗಿತ್ತು. ಧೃತಿಗೆ ಜಾನುಗೆ ಎಲ್ಲ ರೆಡಿ ಮಾಡಿ ಫೈನಲ್ ಆಗಿ ನಾನು ಸ್ಯಾರಿ ವೇರ್ ಮಾಡಿಕೊಂಡೆ. ಗ್ರೀನ್ ಬ್ಲೌಸ್ ಆ್ಯಂಡ್ ಆರೆಂಜ್ ಸ್ಯಾರಿ. ಆ್ಯಕ್ಚುಲಿ ನಂದು ಸ್ಯಾರಿ ಬೇರೆ ವೇರ್ ಮಾಡಬೇಕು ಅಂತ ಇತ್ತು. ನಾನು ಎಂಬ್ರಾಯ್ಡ್ರಿ ಕೊಟ್ಟಿದ್ದು ಲೇಟ್ ಆಯಿತು, ಅವರು ಕೊಡೋದು ಲೇಟ್ ಆಯಿತು ವರ್ಕಿಂಗಿಗೆ. ವರ್ಕು ಲೇಟ್ ಆಯಿತು ಆ್ಯಂಡ್ ಹೊಲಿಯೋದಕ್ಕೂ ಲೇಟ್ ಆಯಿತು. ಹಾಗಾಗಿ ಸರಿ ಅಂತೇಳಿ ಫೈನಲ್ ಇದನ್ನೇ ತೊಗೊಳ್ಳೋಣ. ಯಾಕಂದರೆ ಇನ್ನೂ ತುಂಬ ಮದುವೆಗಳಿದೆ ನಮ್ಮ ಫ್ಯಾಮಿಲಿಲಿ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳದೆಲ್ಲರದು. ಹಾಗಾಗಿ ಸರಿ ಆ ಮದುವೆಲೇ ಹಾಕ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ಲೇಟ್ ಆಗೋಯಿತು. ನಾನು ನನ್ನ ಒಂದು ಪರ್ಸ್ನಲ್ ಇಶ್ಯೂಸಿಂದ ನಿಮ್ಗೆಲ್ರಿಗೂ ಗೊತ್ತಿದೆ, ಅಮ್ಮಂದು ಅದು ಇದು ಪ್ರಾಬ್ಲಮ್ಸ್ಗಳಿಂದ ನಾನು ಯಾವುದನ್ನು ತಲೆಗೆ ಹಾಕ್ಕೊಂಡಂಗೆ ಮದುವೆನ ಯಾವುದು ಬ್ಲೌಸ್ಗಳನ್ನ ಹೊಲ್ಸ್ಕೊಂಡಿರಲಿಲ್ಲ. ಫೈನಲಾಗಿ ಲೇಟಾಗಿ ಕೊಟ್ಟಾಗ ಅವರು ಕೊಡೋದು ಲೇಟ್ ಆಗೋಯಿತು, ನಾನು ಹೊಲ್ಸೋದು ಲೇಟ್ ಆಯಿತು. ಅದಕ್ಕೆ ಸರಿ ಬೇಡ ಬಿಡು ಅಂತ ನಾನು ಸುಮ್ಮನೆ ಆದೆ. ಆಮೇಲೆ ಜಾನು ಮತ್ತು ಅವರ ತಂಗಿ ಅಂದರೆ ನನ್ನ ಕವಿತಾ ಅಂತ ಹೇಳಿದ್ನಲ್ಲ ಅವ್ರ ಮಗಳು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಲು. ಅವಳಂತೂ ಜಾನುನ ಬಿಟ್ಟು ಹೋಗ್ತಾನೆ ಇರಲಿಲ್ಲ, ಅಷ್ಟು ಕಂಫರ್ಟಬಲ್ ಆಗಿ ಆಟ ಆಡ್ತಾಯಿದ್ರು. ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ನಾನು ಅಂದ್ಕೊಂಡೆ ಅಂದರೆ ಔಟ್ಸೈಡ್ 2 days ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಬಟ್ ನನಗೇನು ಆ ಥರ ಅನ್ನಿಸ್ಲೇ ಇಲ್ಲ. ಅವ್ರಿಗೆ ರೆಡಿ ಮಾಡಿದ್ದಷ್ಟೇ ನನಗೆ ಸ್ವಲ್ಪ ಬರ್ಡನ್ ಅನ್ನಿಸ್ತು. ಅದಾದಮೇಲಂತೂ ಅವ್ರು ಆರಾಮಾಗಿ ಅವ್ರದ್ದು ಏನಿದೆ ಅದನ್ನೆಲ್ಲನೂ ಮಾಡಿಕೊಂಡ್ರು. ಅದಾದಮೇಲೆ ಊಟದ ಟೈಮ್ ಆಯಿತು, ಊಟ ಮಾಡೋಣ ಅಂತೇಳಿ ಊಟ ಮಾಡಿದೋ. ಅದಾದಮೇಲೆ ಸಂಜೆ ನೈಟು ಆಸೆ ಬರೆಯೋದು ಅಂತ ಬೇರೆ ಬೇರೆ ಕಡೆ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ನಮ್ಮ ಕಡೆ ಆಸೆ ಬರೆಯೋದು ಅಂತ ಹೇಳಿದ್ರು. ಅಕ್ಕಿಲಿ ಈ ಥರ ರಂಗೋಲಿ ಹಾಕಿ ಅದ್ರ ಮೇಲೆ ಮಣೆ ಹಾಕಿ ಕೂರಿಸ್ಬಿಟ್ಟು ಹೆಣ್ಣಿಗೆ ಶಾಸ್ತ್ರ ಮಾಡೋದು. ಫಸ್ಟ್ ಕಳಸಕ್ಕೆ ಶಾಸ್ತ್ರ ಮಾಡೋದು, ಅದಾದಮೇಲೆ ಹೆಣ್ಣಿಗೆ ಶಾಸ್ತ್ರ ಮಾಡೋದು. ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ, ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಂಗೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಅವ್ರು ಐನೋರು ಹೇಳಿದ್ರು ಹೇಳ್ಕೊಡ್ತೀವಿ ಬನ್ನಿ ಬರೀರಿ ಅಂತ. ಗಂಡಿನ ಕಡೆಯವ್ರು ಒಂದು 3-4 ಜನ, ಹೆಣ್ಣಿನ ಕಡೆಯವ್ರು ಒಂದು 3-4 ಜನ ಆ ಥರ ಸೇರಿಕೊಂಡು ನಾವು ಇದನ್ನು ಆಸೆ ಏನಿದೆ ಆ ಥರ ಬರೆಯೋದು. ಅಕ್ಕಿಲಿ ಡಿಸೈನ್ ಮಾಡೋದು. ರಂಗೋಲಿಲಿ ಬರೆಯೋದು ತುಂಬ ಈಸಿ, ಬಟ್ ಅಕ್ಕಿಲಿ ಬರೆಯೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಅದು ಆ ಕಡೆ ಈ ಕಡೆ ಹೋಗುತ್ತಲ್ವ, ಅದು ನೀಟಾಗಿ ಬರಬೇಕು, ಚಿಕ್ಕದಾಗೆ ಬರಬೇಕು ಅಂತೇಳಿ ದೊಡ್ಡವರೆಲ್ಲ ಕುತ್ಕೊಂಡು ಹೇಳ್ಕೊಡ್ತಿದ್ರು. ಈ ಥರ ಬರೀರಿ ಆ ಥರ ಬರೀರಿ ಅಂತೆಲ್ಲ ಹೇಳಿ ನಾವು ಅದೇ ರೀತಿ ಎಲ್ಲ ಬರೆದು, ನಾನು ಹೇಳಿದ್ನಲ್ಲ ಆವಾಗಲೇ ಆಸೆ ಏನು ಬರೆದಿದ್ದು ಅದ್ರ ಮೇಲೆ ಒಂದು ಚೇರ್ನ ಹಾಕಿ ಒಂದು ಬಟ್ಟೆ ಹಾಕಿ ಅದಕ್ಕೆ ಕಳಸ ಇಟ್ಟಿದ್ದಾರೆ. ಅದಕ್ಕೆ ಫಸ್ಟು ಪೂಜೆ ಮಾಡಬೇಕು. ಕಳಸಕ್ಕೆ ಫಸ್ಟ್ ಪೂಜೆ ಮಾಡಿ ಎಲ್ಲನೂ ನಾವೇನು ಇಟ್ಟಿರ್ತೀವಿ ಅದನ್ನೆಲ್ಲನೂ ಮುಟ್ಟಿಸಿ ಅದಕ್ಕೆ ಅಕ್ಷತೆಗಳನ್ನೆಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಗಂಧ ಇಟ್ಟು ಎಲ್ಲನೂ ಪೂಜೆ ಮಾಡಬೇಕು. ಅದಾದಮೇಲೆ ಆರತಿ ಎಲ್ಲ ಮುಗಿಸ್ಬೇಕು. ಅದಾದಮೇಲೆ ಮತ್ತೆ ಇದೇ ಜಾಗಕ್ಕೆ ಇವಾಗೇನು ಕಳಸ ಇದು ಮಾಡಿದ್ದಾನೆ ಅದಕ್ಕೆ 4 ಜನ ಪೂಜೆ ಮಾಡ್ತೀವಿ. 4 ಜನದ ಕಂಪ್ಲೀಟ್ ಆದಮೇಲೆ
ಹೆಣ್ಣು ಏನಿದೆ ಹೆಣ್ಣು ಬಂದು ಕೂತ್ಕೊಳ್ಳುತ್ತೆ ಆ ಕಳಸದ ಜಾಗಕ್ಕೆ. ಆ ಹೆಣ್ಣಿಗೂ ಕೂಡ ಸೇಮ್ ಅದೇ ರೀತಿ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಕಾಳು ಎಲ್ಲಾನು ಇಟ್ಟು ಅವಳಿಗೂ ಕೂಡ ಸೇಮ್ ಆವಾಗಲೇ ಏನು ಮಾಡೋದು ಅಕ್ಕಿಲಿ ಆ ಥರ ಇದು ಮಾಡೋದು. ಇದಕ್ಕೇನೋ ಹೇಳ್ತಾರೆ ನಂಗೆ ನೆನಪಾಗ್ತಿಲ್ಲ ಇವಾಗ. ಸೇಮ್ ಅದೇ ಥರ ಅಕ್ಕಿಲಿ 4 ಸತಿ ಇದು ಮಾಡೋದು. ಅದಾದಮೇಲೆ ಏನು ನಾವು ಇದಿಟ್ಟಿರ್ತೀವಿ ಬಾಳೆಹಣ್ಣು ಹಣ್ಣು ಎಲ್ಲ ಅದನ್ನು ಕೂಡ 2 ಸಲ ಮುಗಿಸೋದು. ಮುಟ್ಟಿಸಿ ಅಲ್ಲಿಡಬೇಕು. ಸೇಮ್ ಅದೇ ಥರ ಇದನ್ನು ಸೇಮ್ 4 ಜನ ಏನಿದ್ದಾರೆ ಅದನ್ನು ಮಾಡಬೇಕು. ನನಗೇನು ಗೊತ್ತು ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಏನಾದರೂ ರಾಂಗ್ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಗೊತ್ತಿಲ್ಲ ಅಷ್ಟು ಡೀಟೇಲ್ ಆಗಿ. ಅರಿಶಿನ ಇಡೋದು ಕೂಡ ಇಷ್ಟೇ ಸಿಂಪಲ್ ಆಗಿ. ಇವಾಗ ಏನಿದೆ ಅದಕ್ಕೆ ತುಪ್ಪ ಸರ್ವಿ ಅರಿಶಿನ ಇಟ್ಟು ನಾವು ಆ್ಯಕ್ಚುಲಿ ಮನೇಲೇ ಅರಿಶಿನ ಶಾಸ್ತ್ರ ಮಾಡಿದ್ದು. ನೀವು ಇದಕ್ಕೆ ಮುಂಚೆ ಅರಿಶಿನ ಶಾಸ್ತ್ರ ವಿಡಿಯೋಸ್ ನೋಡಿದ್ದೀರಾ. ಅದರಲ್ಲಿ ಕಂಪ್ಲೀಟಾಗಿ ಅರಿಶಿನ ಶಾಸ್ತ್ರ ಮಾಡಿದ್ದು. ಛತ್ರದಲ್ಲಿ ಸುಮ್ಮನೆ ಸಿಂಪಲಾಗಿ ಮಾಡೋಣ, ಯಾಕಂದರೆ ಅಲ್ಲೆಲ್ಲ ಸ್ನಾನ ಮಾಡೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಏನೋ ಗೊತ್ತಿಲ್ಲ. ಇಷ್ಟೇ ಸಿಂಪಲ್ಲಾಗಿ ಅಂತೇಳಿ ಐನೋರು ಹೇಳಿದ್ರು. ಹಾಗಾಗಿ ಅಷ್ಟೇ ಸಿಂಪಲಾಗಿ ಮಾಡಿದ್ರು. ಅದೆಲ್ಲ ಮುಗಿಸಿ ಆದಮೇಲೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಯಿತು. ನನ್ನ ಫೇವ್ರೆಟ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು ಬಳೆ ಶಾಸ್ತ್ರ. ನಂಗೆ ತುಂಬಾ ಇಷ್ಟ ಕೈ ತುಂಬ ಬಳೆ ಹಾಕೋದು. ಸರಿ ನಾನು ಕೈ ತುಂಬ ಬಳೆ ಹಾಕ್ಸ್ಕೊಳ್ಳೋಣ ಅಂತೇಳಿ ಕೈ ತುಂಬ ಬಳೆ ಹಾಕ್ಸ್ಕೊಂಡೆ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ನಾನು ನನ್ನ ತಮ್ಮನ ಮದುವೆಲೂ ಇದಕ್ಕೆ ಮುಂಚೆ ಬಳೆ ತೊಡಿಸ್ಕೊಂಡಿದ್ದೆ. ಈಗ ನನ್ನ ತಂಗಿ ಮದುವೆಯಲ್ಲಿ ತೊಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಆಲ್ಮೋಸ್ಟ್ ನಾನು ಎಲ್ಲ ಅಂದರೆ ನನ್ನ ಫ್ಯಾಮಿಲಿ ಏನಿದೆ ಆ ಮದುವೆಗಳಲ್ಲೆಲ್ಲ ಆಲ್ಮೋಸ್ಟ್ ಫುಲ್ಲು ಬಳೆನೇ ತೊಡಿಸ್ಕೊತೀನಿ. ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಕೈ ತುಂಬ ಬಳೆ ತೊಡಿಸ್ಕೊಳ್ಳೋದು. ಯಾಕಂದರೆ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಅಷ್ಟೆಲ್ಲ ಬಳೆ ಎಲ್ಲ ಯೂಸ್ ಮಾಡಲ್ಲ ಅಲ್ವಾ. ನಾರ್ಮಲಿ ಟ್ರೆಡಿಷ್ನಲ್ಲು ಆ ಥರ ಇದ್ದಾಗ ಅಷ್ಟೇ ಹಾಕೋದು. ಈ ವೆಸ್ಟರ್ನು ಮಾಡ್ರನ್ ಎಲ್ಲ ಹಾಕಿದಾಗ ಅಷ್ಟು ಬಳೆ ಯೂಸ್ ಮಾಡಲ್ಲ. ಅದರಲ್ಲೂ ಈ ಥರ ಕೈ ತುಂಬ ಬಳೆ ಎಲ್ಲ ಹಾಕೋದೇ ಇಲ್ವಲ್ಲ. ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಹಾಗೆ ಧೃತಿ ಕೂಡ ನಾನು ಸ್ವಲ್ಪ ವೇರ್ ಮಾಡ್ಕೊತೀನಿ, ನಾನು ಹಾಕಿಸ್ಕೊಳ್ತೀನಿ ಅಂತಿದ್ಲು. ಅಲ್ಲಿರೋರು ಹಾಕ್ಸಿ ಪರವಾಗಿಲ್ಲ ಏನಾಗಲ್ಲ ಅಂದರು. ಸರಿ ಅಂತ ಅವಳು ಹಾಕಿಸ್ಕೊಂಡ್ಳು. ಅದಾದಮೇಲೆ ನನ್ನ ತಮ್ಮನ ಹೆಂಡ್ತಿ ನಂಗೊಂದು ವಿಡಿಯೋ ಮಾಡಿಕೊಡು, ರೀಲ್ಸ್ ಮಾಡಿಕೊಡು, ನೀನಾದರೆ ಎಷ್ಟೊಂದು ಮಾಡ್ತೀಯ ಅಂತ ಹೇಳ್ತಿದ್ರು. ಅವ್ರಿಗೂ ಕೂಡ ಒಂದೆರಡು ರೀಲ್ಸ್ನ ಮಾಡಿಕೊಂಡೆ. ಅದಾದಮೇಲೆ ಭತ್ತ ಕುಟ್ಟೋ ಕಾರ್ಯಕ್ರಮ ಇದು. ಇದನ್ನು ಕೂಡ ನಾನು ಫುಲ್ ಡೀಟೇಲ್ ಆಗಿ ಇದರಲ್ಲಿ ಈ ಮದುವೆಲಿ ಮತ್ತು ನನ್ನ ತಮ್ಮನ ಮದುವೆಲಿ ಇಬ್ಬರಲ್ಲೇ ಅಷ್ಟು ಡೀಟೇಲ್ ಆಗಿ ನೋಡಿದ್ದು. ಯಾಕಂದರೆ ನಾರ್ಮಲ್ ಆಗಿ ರಿಸೆಪ್ಷನ್ಗೆ ಮುಹೂರ್ತಕ್ಕೆ ಹೋಗಿ ಬಂದ್ಬಿಡ್ತಿದ್ದು. ಬಟ್ ಅಲ್ಲೇ ಇದ್ದಾಗ ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ತಿದ್ದೆ, ಭತ್ತ ಕುಟ್ಟೋದು ಆ ಥರದ್ದೆಲ್ಲ. ಇದೂ ಸೇಮ್ ನಾವು 4 ಜನ ನಿಂತಿದ್ದು. 4 ಜನಕ್ಕೂ ಕಂಕಣ ಕಟ್ಟಿ ಎಲ್ಲಾನು ಇದು ಮಾಡಿ ಭತ್ತ ಕುಟ್ಟೋ ಶಾಸ್ತ್ರ. ಅದಾದಮೇಲೆ ಫೈನಲ್ ಆಗಿ ನಾನು ಕವಿತಾ ಮಕ್ಕಳು ಎಲ್ಲರೂ ರೆಡಿ ಆದೋ. ಒಂದು ರೌಂಡು ಎಲ್ಲಾನು ವಿಸಿಟ್ ಮಾಡ್ದೋ. ಅದಾದಮೇಲೆ ಒಂದಷ್ಟು ರೀಲ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಒಂದಷ್ಟು ರೀಲ್ಸ್ ಮಾಡ್ತು. ಈ ಒಂದು ಕಂಪ್ಲೀಟ್ ರೀಲ್ಸ್ ಏನಿದೆ ಅದು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ನೀವು ಕಂಪ್ಲೀಟಾಗಿ ನೋಡ್ಬೋದು. ಎಲ್ಲಾನು ಮುಗೀತು. ಒಂದು ರೌಂಡು ವಿಸಿಟ್ ಮಾಡಿ ಬಂದು ಸ್ಟೇಜ್ನೆಲ್ಲ. ಈಗ ಎಲ್ಲಾನು ಎತ್ತಿಕ್ಬೇಕು, ಮಕ್ಳನ್ನ ಬಿಟ್ಟರೆ ಎಲ್ಲ ಅಲ್ಲಲ್ಲೇ ಬಿಟ್ಬಿಡ್ತಾರೆ. ಹಾಗಾಗಿ ಎಲ್ಲಾನು ಎತ್ತಿಡ್ತಿದ್ದೆ, ಎಲ್ಲಾನು ಕ್ಲೀನ್ ಮಾಡ್ತಿದ್ದೆ. ಎಷ್ಟು ನೀಟಾಗಿ ತೊಗೊಂಬಂದಿದ್ದೀನಿ ಅಷ್ಟೇ ನೀಟಾಗಿ ಪ್ಯಾಕಿಂಗ್ ಮಾಡಬೇಕಲ್ವ. ಅದಕ್ಕೆ ಪ್ರಕಾಶ್ ಕೂಡ ಅಷ್ಟೇ ಹೆಲ್ಪ್ ಮಾಡ್ತಿದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಕಾಶ್ ಇದ್ರೆ ನಂಗೆ ಒಂಥರ ಧೈರ್ಯ ಅನಿಸುತ್ತೆ. ಯಾಕಂದರೆ ಎಲ್ಲದರಲ್ಲೂ ನನಗೆ ಭಾಗಿಯಾಗ್ತಾರೆ ಕಂಪ್ಲೀಟಾಗಿ. ವಿಡಿಯೋ ಮಾಡ್ಕೊಡೋದಾಗಿರ್ಬೋದು, ಈ ಥರ ಏನಾದರೂ ಹೆಲ್ಪಿಂಗ್ ಮಾಡೋದಾಗಿರ್ಬೋದು, ಎಲ್ಲದರಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ನಾನೊಂಥರ ಲಕ್ಕಿ ಗರ್ಲ್ ಅಂತಲೇ ಹೇಳ್ಬೋದು. ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಈ ವಿಷಯ ಅಂತಲ್ಲ, ಪ್ರತಿಯೊಂದರಲ್ಲೂ ಕೆಲಸದಲ್ಲಾಗಿರ್ಬೋದು ಎಲ್ಲ ವಿಷಯದಲ್ಲೂ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿಲ್ಲ ಯಾವಾಗ ಥ್ಯಾಂಕ್ಸ್ ಹೇಳಬೇಕು ಅಂತ. ಈ ಥರ ಏನಾದರೂ ಸಮಯ ಬಂದಾಗ ಹೇಳ್ಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಮದುವೆ ಶಾಸ್ತ್ರ ಶುರುವಾಯಿತು. ತಾಳಿ ಕಟ್ಟೋ ಸಮಯ. ಹಾಗಾಗಿ ಎಲ್ರಿಗೂ ಅಕ್ಷತೆ ಕೊಟ್ಕೊಂಡು ಬರೋಣ ಅಂತೇಳಿ ಅಕ್ಷತೆ ಕೊಡ್ತಿದ್ದೆ. ಎಲ್ಲರೂ ಅಂತಿದ್ರು ನೀನೇ ಮದುವೆ ಹೆಣ್ಣಾಗ್ಬಿಟ್ಟಿದ್ಯಾ ಅಂತ. ಹಳ್ಳಿ ಕಡೆ ಏನೋ ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ರು, ನೀನೇ ಮದುವೆ ಏನೋ ಸಮಥಿಂಗ್ ಏನೋ ಹೇಳಿದ್ರು, ನಂಗೆ ಅದು ಗೊತ್ತಾಗಲಿಲ್ಲ. ನಾನೇ ಮದುವೆ ಹೆಣ್ಣಾಗೋಗ್ಬಿಟ್ಟಿದ್ದೆ ಕಂಪ್ಲೀಟಾಗಿ. ಗೋಲ್ಡ್ ಸ್ಯಾರಿ, ಅವಳು ನನ್ನ ತಂಗಿನೂ ಕೂಡ ಗೋಲ್ಡ್ ಸ್ಯಾರಿನೇ ಹಾಕಿದ್ಲು. ನಾನು ಕೂಡ ಗೋಲ್ಡ್ ಸ್ಯಾರಿ ಹಾಕ್ಕೊಂಡು ಎಲ್ರಿಗೂ ಅಕ್ಷತೆ ಕೊಟ್ಕೊಂಡು ಬರ್ತಾಯಿದ್ದೆ. ಅದಾದಮೇಲೆ ಧೃತಿ ಒಂದಷ್ಟು ವಿಡಿಯೋ ಮಾಡ್ಕೋಬೇಕು ಅಂತೇಳಿ ಅವ್ರ ಅಪ್ಪನ ಹತ್ರ ಜಗಳ ಆಡಿಕೊಂಡು ಹಂಗೆ ಹಿಂಗೆ ಅಂದ್ಕೊಂಡು ಇದು ಮಾಡ್ತಿದ್ದು. ಒಂದೆರಡು ಫೋಟೋಶೂಟ್ ಕೂಡ ಮಾಡಿಕೊಂಡು ತಾತ ಮೊಮ್ಮಗಳು ಎಲ್ಲರೂ ಒಂದಷ್ಟು ವೀಡಿಯೋಸ್ ಕೂಡ ಹಾಕ್ಕೊಳ್ತಾ ಇದ್ದು. ನಡ್ಕೊಂಡು ಬರೋದಂತೆ, ಫೋಟೋಶೂಟ್ ಅಂದರೆ ಫೋಟೋಸ್ಗಳು ಇದು ಮಾಡೋದಂತೆ, ಆ ಥರದ್ದೆಲ್ಲ ಮಾಡ್ತಾಯಿದ್ದು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ನನಗಂತೂ ಯಾವುದೇ ರೀತಿ ಬೋರ್ ಅನ್ನಿಸ್ತಿಲ್ಲ. ಫೈನಲಿ ಮದುವೆ ಹತ್ರ ಬಂತು, ಅಂದರೆ ತಾಳಿ ಕಟ್ಟೋ ಸಮಯ ಹತ್ರ ಬಂತು.
ಅದಾದಮೇಲೆ ಪ್ರಕಾಶ್ನ ಕರ್ಕೊಂಡು ನಾನು ಕೂಡ ಆಚೆಗಡೆ ಒಂದಷ್ಟು ಶೂಟ್ಗಳನ್ನ ಮಾಡಿಕೊಂಡೆ. ನಾನು ಹೇಳಿದ್ನಲ್ಲ ನನಗೆ ವಿಡಿಯೋ ಮಾಡ್ಕೊಡೋದಾಗಿರ್ಬೋದು, ಫೋಟೋಸ್ ಎಲ್ಲ ತಕ್ಕೊಡೋದಾಗಿರ್ಬೋದು, ಆಲ್ಮೋಸ್ಟ್ ಪ್ರಕಾಶ್ ಆ್ಯಂಡ್ ಜಾನ್ವಿ, ಧೃತಿ ಇವ್ರುಗಳೇನೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಎಲ್ಲದರಲ್ಲೂ ಕಂಪ್ಲೀಟಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ನನಗಂತೂ ಯಾವುದೇ ರೀತಿ ತೊಂದರೆ ಕೊಡೋದೇ ಇಲ್ಲ. ಅಷ್ಟು ಹೆಲ್ಪಿಂಗ್ ಮಾಡ್ತಾರೆ. ಅದಾದಮೇಲೆ ಅವ್ರನ್ನ ಬಿಡೋಕ್ಕಾಗುತ್ತಾ, ಅವ್ರ ಜೊತೆಲಿ ಕೂಡ ಒಂದು ರೀಲ್ಸ್ ಮಾಡಿದೆ. ನಾನು ಹೇಳಿದ್ನಲ್ಲ ಇದರೆಲ್ಲ ಕಂಪ್ಲೀಟ್ ವಿಡಿಯೋ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಹೇಗೆ ಅನ್ನಿಸ್ತಿದೆ ಈ ವಿಡಿಯೋಸ್ಗಳು ಆ್ಯಂಡ್ ಮದುವೆ ಸಮಾರಂಭ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಅದಾದಮೇಲೆ ನಮ್ಮ ಅಪ್ಪ ಅವರ ತಂಗಿ ಮನೆ, ನಮ್ಮ ಆಂಟಿ ಮನೆ ಶಶಿ ಆಂಟಿ ಅಂತ, ಅವ್ರ ಮನೆಗೆ ಹೋಗಿದ್ದು. ಅವರು ತುಂಬ ದಿನದಿಂದ ಕರಿತಿದ್ರು ಬಾಬಾ ಅಂತ, ಬಟ್ ಬರೋಕ್ಕಾಗಿರಲಿಲ್ಲ. ಅಲ್ಲೇ ತಿಪ್ಟೂರು ಆಗಿರೋದ್ರಿಂದ ಸರಿ ಅವ್ರ ಮನೆಗೆ ಹೋಗೋಣ ಅಂತೇಳಿ ಅವ್ರ ಮನೆಗೆ ಹೋದೆ. ಅಲ್ಲೊಂದು ನಾಯಿ ಕ್ಯೂಟಾಗಿ ಆಡ್ತಿತ್ತು. ಆ್ಯಕ್ಚುಲಿ ನನ್ನ ನಾಯಿಗಳು ತುಂಬ ಇಷ್ಟ, ಬಟ್ ಮುಟ್ಟಲ್ಲ, ಅದನ್ನೆಲ್ಲ ಎತ್ಕೊಳ್ಳೋದು ಅದೆಲ್ಲ ನಂಗೆ ಸ್ವಲ್ಪ ಆಗಲ್ಲ. ಇಷ್ಟ, ದೂರದಿಂದ ನೋಡೋದಕ್ಕೆ ಇಷ್ಟ, ಬಟ್ ಎತ್ಕೊಳ್ಳೋದೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ಫಸ್ಟ್ ಟೈಮ್ ಅದು ಬಂದು ನನ್ನ ತೊಡೆ ಮೇಲೆ ಮಲ್ಕೊಂಡಾಗ ಏನೋ ಒಂಥರ ಖುಷಿ ಅನ್ನಿಸ್ತು, ಹ್ಯಾಪಿನೆಸ್ ಅನ್ನಿಸ್ತು. ಅದ್ರ ಜೊತೆ ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ. ವಿಡಿಯೋಸ್ ಮಾಡಿಕೊಂಡು ಅದ್ರ ಜೊತೆ ಆಟ ಆಡ್ತಿದ್ದೆ. ಈ ಒಂದು ಕಂಪ್ಲೀಟ್ ಮದುವೆ ವಿಡಿಯೋಸ್ ಏನಿದೆ ಎಲ್ಲನೂ ಇಷ್ಟ ಆಯಿತು.